ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಇವತ್ತು 4ನೇ ದಿನದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ 2.5 ಅಡಿ ಆಳ ಅಗೆದಿದ್ದಾರೆ ಸಿಬ್ಬಂದಿ. ದೂರುದಾರನ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು, ಕಾರ್ಮಿಕರು ಎಲ್ಲರೂ ಕೂಡ ಶೋಧ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಟೈಮ್ ಹೋಗ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ ಇವತ್ತು ಏನಾದರೂ ಕಳೆಬರಹ ಸಿಗುತ್ತಾ ಅಥವಾ ಯಾವ ರೀತಿಯಾಗಿ ನೆಕ್ಸ್ಟ್ 8ನೇ ಪಾಯಿಂಟ್ಗೆ ಹೋಗುವ ನಿಟ್ಟಿನಲ್ಲಿ ಮುಂದುವರಿತಾರೆ ಅಂತ ಹೇಳಿ ಚಂದ್ರಕಾಂತ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದರು. ಡಾಕ್ಟರ್, ತಾವು ಹೇಳ್ತಾ ಇದ್ರಿ, ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಈಗ ಈ ರೀತಿಯಾಗಿ ಅಸ್ಥಿಪಂಜರಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಈಗ 1 ವರ್ಷದ ಹಿಂದೆ ಅಸ್ಥಿಪಂಜರ ಸಿಕ್ಕಿರುವುದಕ್ಕೂ 15-20 ವರ್ಷದ ಹಿಂದೆ ಅಸ್ಥಿಪಂಜರ ಸಿಕ್ಕಿರುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅದನ್ನು ಕೂಡ ಹೇಗೆ ಪತ್ತೆ ಹಚ್ಚಲಾಗುತ್ತೆ ಅಥವಾ ಆ ಮೂಳೆಯ ಆಕಾರ, ರಚನೆ ಅಥವಾ ನೀವು ಆ ಒಂದು FSL ತಜ್ಞರಾಗಿ ಅದರ ಒಂದು ಟೆಸ್ಟ್ಗೆ ತೆಗೆದುಕೊಳ್ಳುವಂತಹ ಏನೇ ಒಂದು ಅಂಶಗಳಿರಬಹುದು, ಅದು ಹೇಗೆ ವೇರಿ ಆಗುತ್ತೆ ಅಂತ ಡಾಕ್ಟರ್? ಫಾರ್ ಎಕ್ಸಾಂಪಲ್, ಈಗ ಈ ತಲೆಬುರುಡೆ ಸಿಕ್ಕ ಒಂದು ಸಂದರ್ಭದಲ್ಲಿ ಇದು ತುಂಬ ಹಳೆಯದು ಅಂತೇಳಿ ನಾನು ಹೇಳ್ಬೋದು. 1 ವರ್ಷದ ಒಳಗಡೆ ಸಿಕ್ಕರೆ ಆ ಮೂಳೆ ತುಂಬ ವಾಸನೆ ಇರ್ತದೆ. ಸೊ ಆ ಮೂಳೆನ ತಂದು ಒಂದು ಚೇಂಬರ್ಲಿಟ್ಟರೆ ಅಲ್ಲಿ ಯಾರೂ ಕೂಡ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಅಷ್ಟು ವಾಸನೆ ಇರ್ತದೆ. ಸೊ ಅದು ಫ್ರೆಶ್ ಅಂತೇಳಿ ನಾವು ಹೇಳ್ತೀವಿ. ಇದು ಓಲ್ಡ್ ಬೋನ್, ಬಿಕಾಸ್ ಇಟ್ ಈಸ್ ನಾವು ಮ್ಯೂಸಿಯಮಲ್ಲಿ ಇಟ್ಟಂಥ ಮತ್ತು ಮಕ್ಕಳಿಗೆ ಕಲಿಸ್ಲಿಕ್ಕೆ ಬೇಕಾದಂಥ ಒಂದು ಪದಾರ್ಥ ಅಥವಾ ಮೆಟೀರಿಯಲ್ ಆಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಅವಾಗವಾಗ ವಾರ್ನಿಷ್ ಮಾಡಿ ನಾವು ನೀಟಾಗಿ ಇಟ್ಟಿರ್ತೀವಿ, ಹಾಗಾಗಿ ಇದಕ್ಕೆ ವಾಸನೆ ಇರೋದಿಲ್ಲ. ಒಂದು ವರ್ಷದೊಳಗಡೆ ಇದ್ದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಮಸಲ್ ಇರೋದ್ರಿಂದ ತಲೆ ಬುರುಡೆ ಮೇಲೆ ಮತ್ತು ಸಾಫ್ಟ್ ಟಿಶ್ಯೂ ಮಸಲ್ಲು ಮತ್ತು ಲಿಗಮೆಂಟ್ಸ್ ಎಲ್ಲ ಇರ್ತದೆ, ಅದೆಲ್ಲ ಸ್ವಲ್ಪ ಅಟ್ಯಾಚ್ಮೆಂಟು ಅಲ್ಲಲ್ಲಿಯೇ ಒಂದು ರೀತಿಯಾಗಿ ಕಾಣ್ಬೋದಾಗತ್ತೆ ಒಂದು. ಸೊ ಅದಾದ ನಂತರ ನಾವು ಫ್ರೆಶ್ ಅಥವಾ ಓಲ್ಡ್ ಅಂತೇಳಿ ಹೇಳ್ಬೋದು. ಹೌ ಓಲ್ಡ್ ಇಟ್ ಈಸ್ ಅನ್ನೋದಕ್ಕೆ ನಾವು ಆಗಲೇ ಹೇಳಿದೆ, ಇಫ್ ಇಟ್ ಬಿಲಾಂಗ್ಸ್ ಟು ಆರ್ಕಿಯಾಲಜಿಕಲ್ ರಿಮೈನ್ಸ್ ಅನ್ನೋದಾದರೆ ಕಾರ್ಬನ್ ಡೇಟಿಂಗ್ ಮಾಡಬೇಕು ಅಂತೇಳಿ ನಾನು ಹೇಳಿದೆ. ಸೊ ಲೆಸ್ ದ್ಯಾನ್ 10 years ಇದ್ದರೆ ನಮಗೇನೆ ಸೇರುತ್ತೆ. ಸೊ ನಾವು ಅದನ್ನು ಎಕ್ಸಾಮಿನ್ ಮಾಡಬೇಕಾಗುತ್ತೆ. ಈ ಉದ್ದೇಶ ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ಮುಂಡರ್ಗಿ ಕೇಸ್ನಲ್ಲಿ ಒಂದು 300 ಚಿಲ್ಲರೆ ಸ್ಕಲ್ ಸಿಕ್ತು. ಸೊ ಇಟ್ ವಾಸ್ ಎ ಮಾಸ್ ಮೆಸಾಕರ್ ಅಂತೇಳಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇತ್ತು. ಬಟ್ ಅವರು ಆರ್ಕಿಯಾಲಜಿಕಲ್ ಸೊಸೈಟಿ ಅವರು ಬಂದು ಅದನ್ನು ಪರೀಕ್ಷೆ ಮಾಡಿದಾಗ ಸ್ಪಾಟ್ನಲ್ಲಿ, ಸೊ ದೇ ಕೇಮ್ ಟು ಎ ಕನ್ಕ್ಲೂಷನ್ ಇಟ್ ಈಸ್ ಆಫ್ ಓಲ್ಡ್ ರಿಮೈನ್ಸ್ ಅಂತೇಳಿ. ಸೊ ಅದನ್ನು ಅಲ್ಲಿಗೆ ಶೋಧ ಕಾರ್ಯ ಮುಗಿಸಿದ್ರು. ಸೊ ಆ ರೀತಿ ಇಲ್ಲೇ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ನಾನು ಹೇಳ್ದೆ, ಹಿನಕಲ್ ರೀಜನಲ್ಲಿ ಈ ಹಳೆ ಸ್ಟೆಪ್ ವೆಲ್ನ ತೆಗೆಯುವಾಗ, ಎಕ್ಸ್ಕವೇಷನ್ ಮಾಡುವಾಗ ಆರ್ಕಿಯಾಲಜಿಕಲ್ ಸೊಸೈಟಿ ಒಂದು 16 ಬೋನ್ ಸಿಕ್ತು. ನಾನು ಹಾಗೆ ಅಲ್ಲಿ ಹಾದು ಹೋಗ್ತಾ ಇದ್ದೆ. ನಮ್ಮ ಇನ್ಸ್ಪೆಕ್ಟ್ರು ಸ್ನೇಹಿತರಾದವ್ರಿಗೆ ಈ ಸರ್ ಏನು ಮಾಡ್ತೀರಾ ಅಂದರೆ ಇಲ್ಲಿ. ಓಕೆ, ಧನ್ಯವಾದ ಡಾಕ್ಟರ್ ಚಂದ್ರಕಾಂತ್ ಅವರೇ. ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ಕೂಡ ತಾವು ತಿಳಿಸ್ಕೊಟ್ಟಿದ್ದಾರೆ. ಎಸ್.